ಅಮಿತೇಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಉತ್ಸವಂಬ ಡಾಬಾ ಉಚ್ಚಂಗಿದೂರದಲ್ಲಿದ್ದೀನಿ. ಇದು ಮೇನ್ ರೋಡಲ್ಲೇ ಬರುತ್ತೆ ಉತ್ಸವಂಬ ಡಾಬಾ ಅಂತೇಳಿ. ಇಲ್ಲಿ ನಾನು ತುಂಬಾ ಸಲ ಬಂದಿದ್ದೀನಿ. ಒನ್ ಟೈಮ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಸೊ ಆಗಿರ್ಲಿಲ್ಲ. ಇವತ್ತು ಅಣ್ಣಾರು ಫ್ರೀ ಆಗಿದ್ರು, ಸೊ ನಾನು ಫ್ರೀ ಆಗಿದ್ದೆ. ಸೊ ಹಂಗಾಗಿ ಇಲ್ಲಿ ಊಟ ಮಾಡೋಕ್ಕಂತ ಬಂದಿದ್ದೆ ಉತ್ಸವಂಬ ಡಾಬಾ. ಸೊ ಅಣ್ಣಾರು ಇಲ್ಲೇ ಇದ್ದಾರೆ, ಅಣ್ಣಾರನ್ನ ಮಾತಾಡ್ಸೋಣ. ಅಣ್ಣ, ಇದು ನಿಮ್ದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಿ? ಸರ್ ನಮ್ದು ಟೋಟಲ್ 4 ವರ್ಷ ಆಯ್ತು ಸರ್ ರನ್ನಿಂಗ್ ಆಗಿ. ಶ್ರೀ ಉತ್ಸವಂಬ ಡಾಬಾ ಉಚ್ಚಂಗಿದುರ್ಗ. ನಮ್ಮಲ್ಲಿ ವೆಜ್ ಐಟಮ್ ಸಿಗುತ್ತೆ ಸರ್. ದಾಲ್ ಇದೆ, ಟೊಮೊಟೊ ಕರಿ, ವೆಜ್ ಕಡಾಯಿ, ವೆಜ್ ಹೈದ್ರಾಬಾದಿ, ಆಮೇಲೆ ಬೆಂಡಿ ಮಸಾಲ, ಕ್ಯಾಪ್ಸಿಕಮ್ ಮಸಾಲ, ಇನ್ನೂ ಸುಮಾರು ಐಟಮ್ ಸಿಗುತ್ತೆ ಸರ್. ಮಶ್ರೂಮು, ಪನ್ನೀರು. ಅದರಲ್ಲೇ ನಿಮ್ಮಲ್ಲಿ ಚೆನ್ನಾಗಿರೋದಂದ್ರೆ ಯಾವ ಚೆನ್ನಾಗಿ ಮಾಡ್ತೀರಾ ಐಟಮ್ಸ್? ಸರ್ ಇಲ್ಲಿ ಜಾಸ್ತಿ ಅಂದ್ರೆ ಕ್ಯಾಪ್ಸಿಕಮ್ ಬರುತ್ತೆ, ಓಕೆ, ಮಡಿಕೆ ಮಸಾಲ, ಆಮೇಲೆ ಬೆಂಡೆ ಡ್ರೈ, ಆಮೇಲೆ ಬೆಂಡಿ ಮಸಾಲ. ಓಕೆ, ಇನ್ನೂ ಹಲವಾರು ಐಟಮ್ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಸೊ ಇಲ್ಲಿ ಕುತ್ಕೊಳಕ್ಕೂ ಬಹಳ ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಕುತ್ಕೊಳಕ್ಕೂ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಫಸ್ಟಿಗೆ ಇಲ್ಲೇ ಕಿಚನ್ ಇತ್ತು, ಸೊ ಇವಾಗ ಮಾತ್ರ ಎಲ್ಲ ಸ್ಪೇಸ್ ಬಿಡ್ಲಿಕ್ಕೆ ಚೆನ್ನಾಗಿದೆ. ಡಾಬಾ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಸೊ ಈಗ ಅಣ್ಣಾರು ರೋಟಿ ಮಾಡ್ತಿದ್ದಾರೆ, ಅದನ್ನು ತೋರಿಸ್ಕೊಡ್ತೀನಿ. ಅಣ್ಣಾರಿಗೆ ಒಂದು ರೈಸಿಗೆ ಅಣ್ಣಾರು ರೋಟಿ ಮಾಡ್ತಿದ್ದಾರೆ. ಸೊ ರೋಟಿ ಹೊಡಿತಾ ಇದ್ದಾರೆ ನೋಡ್ರಿ. ನಾನು ರೋಟಿ ಹೊಡಿಯೋದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ. ನಾನಿಲ್ಲಿ ತುಂಬಾ ದಿವಸದಿಂದ ಬರ್ತಾ ಇದ್ದೆ. ಸೊ ಒಂದು ವಿಡಿಯೋ ಮಾಡ್ಬೇಕಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ, ಅದು ಟೈಮ್ ಸಿಕ್ಕಿಲ್ಲ. ಇವಾಗ ಮಾಡ್ತಾ ಇದ್ದೀನಿ, ನಿಮ್ಗೆ ರೋಟಿ ಹೊಡಿಯೋದು ತೋರಿಸ್ತಾ ಇದ್ದೀನಿ. ಈಗ ಅಣ್ಣರು ಕ್ಯಾಪ್ಸಿಕಮ್ ಮಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಪ್ಸಿಕಮ್ ಹೆಚ್ಕೊಂತಿದ್ದಾರೆ, ಅವರೇ ಹೆಚ್ಕೊಂತಿದ್ದಾರೆ. ಸೊ ಅವ್ರು ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಮಾಡ್ತೀನಿ ಅಂತ ಹೇಳಿ ಅವ್ರು ಮಾಡ್ತಾ ಇರ್ತಾರೆ. ಸೊ ಇವಾಗ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದಾರೆ. ಈಗ ಕ್ಯಾಪ್ಸಿಕಮ್ ಮಸಾಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ. ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಕಿಚನ್. ಸೊ ಬಹಳ ಚೆನ್ನಾಗೈತಿ ಇವಾಗ ಸಪ್ರೇಟ್ ಮಾಡ್ಕೊಂಡಿರೋದಕ್ಕೆ. ಸೊ ಅಣ್ಣಾರ್ದು ರೊಟ್ಟಿ ಆಯ್ತು ನೋಡೋಣ. ಇವಾಗ ಕ್ಯಾಪ್ಸಿಕಮ್ ಮಸಾಲ ಮಾಡ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಮಸಾಲ ಮಾಡ್ತಾ ಇದ್ದಾರೆ ನೋಡಿ. ಕ್ಯಾಪ್ಸಿಕಮ್ ಎಣ್ಣೆ ಒಳಗಡೆ ಫ್ರೈ ಮಾಡ್ತಾ ಇದ್ದಾರೆ. ಫಸ್ಟ್ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡೆ ಮಾಡ್ತಾರೆ. ಮಧ್ಯಾಹ್ನ ಟೈಮಲ್ಲಿ ರಶ್ ಇರುತ್ತಾ, ಸಂಜೆ ಅಲ್ಲ? ನೈಟ್ ಟೈಮಲ್ಲಿ ರಶ್ ಇರುತ್ತೆ. ನೈಟ್ ಟೈಮಲ್ಲಿ ರಶ್ ಇರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೊರಗಡೆ ಹೋಗಿರ್ತಾರಲ್ಲ, ಸೊ ಹಂಗಾಗಿ ಸ್ವಲ್ಪ ಕಡಿಮೆ. ನೈಟ್ ಟೈಮಲ್ಲಿ ಸ್ವಲ್ಪ ರಶ್ ಇರುತ್ತೆ. ಪಾರ್ಸಲ್ ಹೋಗುತ್ತಂತ ಅಣ್ಣರ ಹತ್ರ ಎಲ್ಲ. ಎಗ್ ರೈಸ್ ಏನೇನು ಹೋಗುತ್ತಣ್ಣ? ಫ್ರೈಡ್ ರೈಸು, ಗೀ ರೈಸು, ಜೀರಾ ರೈಸು, ಮಸಾಲ ರೈಸು, ವೆಜಿಟೇಬಲ್ ಫ್ರೈಡ್ ರೈಸು. ಅದು ಪಾರ್ಸಲ್ ಏನಾದ್ರು ಒಂದ್ 50 ಜನ ಕೇಳಿದ್ರೆ ಮಾಡ್ಕೊಡೋದು ಏನಾದ್ರು ಮಾಡ್ಕೊಡ್ತೀರಾ? ಸರಿ ಸರ್, ಮಾಡ್ತೀವಿ ಸರ್, ಓಕೆ, ಸಮಸ್ಯೆ ಇಲ್ಲ. 50 ಜನಕ್ಕೆ ನೀವು ಪಾರ್ಸಲ್ ಕೇಳಿದ್ರು ಅಣ್ಣಾರು ಮಾಡ್ಕೊಡ್ತಾರಂತೆ. ಅಣ್ಣ ಮುಂಚೆನೆ ಹೇಳ್ಬೇಕು ಹೆಂಗಣ್ಣ ನಿಮಗೆ? ಫೋನ್ ಮಾಡಿ ಒಂದು 1/4 ಗಂಟೆ ಮುಂಚೆ ಹೇಳಿದ್ರೆ ರೆಡಿ ಮಾಡ್ತೀವಿ. ಸರಿ, ಅಣ್ಣಾರು ಮೊಬೈಲ್ ನಂಬರ್ ಹೇಳ್ತಾರೆ ಇವಾಗ. ಅಣ್ಣಾರು ಮೊಬೈಲ್, ಅಣ್ಣ ನಿಮ್ ಮೊಬೈಲ್ ನಂಬರ್ ಒಂದು ಹೇಳ್ರಣ್ಣ. ಸರ್ 7899839986. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಣ್ಣಾರ್ ಮೊಬೈಲ್ ನಂಬರ್ ಹಾಕಿರ್ತೀನಿ. ನೀವು ಫೋನ್ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಹೇಳಿ ಸಾಕಲ್ಲ? ಸರಿ ಸರ್, ಒಂದು ಅರ್ಧ ಗಂಟೆ ಮುಂಚೆ ಹೇಳಿರಿ. ಅರ್ಧ ಗಂಟೆ ಮುಂಚೆ ಹೇಳಿದ್ರೆ ಅಣ್ಣಾರು ಮಾಡ್ಕೊಡ್ತಾರೆ. ಸೊ ಹಂಗೇನಾದ್ರು ಪಾರ್ಸಲ್ ಬೇರೆ ಏನಾದ್ರು ಇದ್ರೆ ಮಾಡ್ಕೊಡ್ತೀರಣ್ಣ? ಹ್ಞೂ ಸರ್. ನೋಡ್ರಿ ಇವಾಗ ಕ್ಯಾಪ್ಸಿಕಮ್ ಮಸಾಲ ರೆಡಿ ಮಾಡ್ತಿದ್ದಾರೆ. ನೀವು ಒಬ್ಬರೇ ರೆಡಿ ಮಾಡೋದು, ಬೇರೆ ಭಟ್ರು ಯಾರು ಇದಾರೆ? ಇಲ್ಲ ಸರ್, ಭಟ್ರು ರೊಟ್ಟಿಗೆ ಒಬ್ರು ಇದಾರೆ ಅಷ್ಟೇ. ಐಟಮ್ ಮಾತ್ರ ನಾನೇ ಮಾಡೋದು. ಎಲ್ಲ ನೀವೇ ಮಾಡೋದು ಐಟಮ್ ಅಷ್ಟು? ಬೇರೆ ಯಾರನ್ನು ಭಟ್ರು ನಿಕ್ಕಂದಿಲ್ಲ, ನಾನೇ ಮಾಡ್ತೀನಿ ಸರ್. ಕೆಲಸ ನಾನೇ ಕಲ್ತೀನಲ್ಲ, ಹಂಗಾಗಿ ಯಾರನ್ನೂ ಇಟ್ಕೊಂಡಿಲ್ಲ. ಪ್ಯೂರ್ ವೆಜ್ ಗ್ರೇವಿ. ವೆಜ್ ಗ್ರೇವಿ, ಪ್ಯೂರ್ ವೆಜ್ ಗ್ರೇವಿನ ಅದು? ಓಕೆ. ನಾವು ಈಗ ಪ್ಯೂರ್ ವೆಜ್ ಮಾಡಿಸ್ತಾ ಇರೋದು ನೋಡ್ರಿ. ಈಗ ಕ್ಯಾಪ್ಸಿಕಮ್ ಮಸಾಲ ತಗೊಂಡಿದ್ದೀನಿ ನಾನು. ಸೊ ರೋಟಿ ಜೊತೆ ಒಂದು ಟೈಮ್ ಕ್ಯಾಪ್ಸಿಕಮ್ ಮಸಾಲ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತೇಳಿ. ನೋಡ್ರಿ ಈಗ ಕ್ಯಾಪ್ಸಿಕಮ್ ಮಸಾಲ ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಐತಿ. ಸೊ ಯಾವ ರೀತಿ ಐತಿ ಅಂದ್ರೆ, ಸೊ ನಾನು ದಾವಣಗೆರೆಯಲ್ಲಿ ಟೇಸ್ಟ್ ಮಾಡಿದ್ದೆ. ಸೊ ಅದೇ ಪ್ರಕಾರನೇ ಅಣ್ಣರು ಟೇಸ್ಟ್ ಮಾಡಿಕೊಟ್ಟಿದ್ದಾರೆ.
ಅಣ್ಣ ಬಹಳ ಚೆನ್ನಾಗಿ ನೀವು ಮಾಡ್ಕೊಟ್ಟಿದ್ದೀರಿ ಇವತ್ತು ನನಗೆ. ಸೊ ಇದೇ ತರ ನಿಮಗೆ ಇಷ್ಟವಾದಂತ ಎಲ್ಲಾ ಗ್ರೇವಿಗಳು ಮಾಡ್ಕೊಡ್ತಾರೆ, ರೋಟಿ ಮಾಡ್ತಾರೆ, ಪರೋಟ ಏನಾದ್ರು ಸಿಗುತ್ತಣ್ಣ ಮತ್ತೆ? ಸಿಗುತ್ತೆ ಪರೋಟ, ಆಯಿಲ್ ಪರೋಟ ಸಿಗುತ್ತೆ, ಓಕೆ. ಆಮೇಲೆ ಎಗ್ ಪರೋಟ ಸಿಗುತ್ತೆ. ಹ್ಮ್. ಕೇಳಿದ್ರೆ ಎಲ್ಲ ಐಟಮ್ ಎಲ್ಲಾ ಐಟಮ್ ಮಾಡ್ಕೊಡ್ತಾರೆ. ಸೊ ನನಗೆ ಮಾತ್ರ ಬಹಳ ಇಷ್ಟ ಆಗೈತಿ ಇವಾಗ ಟೇಸ್ಟ್ ವೈಸ್. ಅಣ್ಣಾರ ಹತ್ರ ನಾನು ತುಂಬಾ ಸಲ ಬಂದಿದ್ದೆ, ಬಟ್ ಎಲ್ಲಾ ಟೈಮು ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಸೊ ನಾನು ಇವಾಗ ಪ್ಯೂರ್ಲಿ ವೆಜ್ ಇವತ್ತು ಮಾಡ್ಸ್ಕೊಂಡು ಊಟ ಮಾಡ್ತಿದ್ದೀನಿ. ಬಹಳ ಅಂದ್ರೆ ಬಹಳ ಚೆನ್ನಾಗೈತಿ. ಸೊ ಇದೇ ತರ ನಿಮಗೆ ಹೆಚ್ಚಿನಾಗಿ ಟೇಸ್ಟ್ ಅಂದ್ರೆ ಮಾಡ್ಕೊಡ್ತಾರೆ ಅಣ್ಣಾರು. ಸೊ ಇದೇ ತರ ವಿಸಿಟ್ ಮಾಡ್ತಾ ಇರಿ ಅಣ್ಣಾರ್ ಹೋಟ್ಲಿಗೆ. ಅಣ್ಣ ನಿಮ್ ಹೋಟ್ಲ್ ಹೆಸರು ಒಂದ್ಸತಿ ಹೇಳ್ಬಿಡೋಣ. ಶ್ರೀ ಉತ್ಸವಾಂಬ ಡಾಬಾ, ಉಚ್ಚಂಗಿದುರ್ಗ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ಥ್ಯಾಂಕ್ಸ್ ಅಣ್ಣ. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಒಂದು ಹೇಳ್ಬಿಡೋಣ. ಅಮಿತ್ KL ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ಅಮಿತ್ AL ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ. Follow for more videos.